ಹಾಯ್ ಹಲೋ ನಮಸ್ಕಾರ. ನನ್ನ ದಿನಚರಿನ ನಿಮ್ಮ ಮುಂದೆ ತಂದಿಡೋ ಪ್ರಯತ್ನ. ದಿನ ಕಳೆದಂತೆ ಹಣ ಮಾಡೋ ಆಸೆ ಹೆಚ್ಚಾಗಿತ್ತು. ಹೊಸ ಹೊಸ ಯೋಚನೆಗಳು ಶುರುವಾಗಿತ್ತು. ಹಣ ಗಳಿಸೋ ಆಸೆಯಲ್ಲಿ ತಲೆಯಲ್ಲಿ ಮೂಡಿದ ಯೋಚನೆಯು ಅದೊಂದು ಬಿಸ್ನೆಸ್ಸೇ ಆಗಿತ್ತು. ಆಡು ಸಾಕಣೆ ನನಗೆ ಕೈಕೊಟ್ಟಾಗ ಹಂದಿ ಸಾಕಣೆ ನನ್ನ ಕೈ ಹಿಡಿಯಬಹುದೆಂಬ ತಲೆಯಲ್ಲಿ ಮೂಡಿತ್ತು. ಬರೀ ತಲೆಯಲ್ಲಿ ಮೂಡಿರಲಿಲ್ಲ, ಶುರು ಮಾಡುವತ್ತ ಹೊರಟಿತ್ತು. ಕೊನೆಗೆ ಶುರುವಾಗಿಯೇ ಬಿಟ್ಟಿತ್ತು. ಕಡೆಯಲ್ಲಿ ಹಣದ ಅಭಾವ, ಇನ್ನೊಂದು ಕಡೆಯಲ್ಲಿ ನನ್ನ ಸ್ವಭಾವ. ದಿನ ಕಳೆದಂತೆ ನನ್ನ ಇಚ್ಛೆಯಂತೆ, ನನ್ನ ಕನಸಿನಂತೆ ಹಂದಿಗೆಯ ಕೊಟ್ಟಿಗೆಯ ಕೆಲಸ ದಿನ ಉರುಳಿದಂತೆ ಸಾಗಿತ್ತು. ಶುರು ಮಾಡೋ ಮೊದಲೇ ಮಾಡಬೇಕಿದ್ದ ಕೆಲಸವೊಂದು ಹಾಸಿಗೆ ಹಿಡಿದಿತ್ತು. ಅದೇ ವ್ಯವಹಾರ, ಅದೇ ಮಾರ್ಕೆಟಿಂಗ್ ಆಗಿತ್ತು. ಮಾರ್ಕೆಟಿಂಗ್ ಹುಡುಕಾಟವು ಅನೇಕ ಕಡೆಗಳಲ್ಲಿ ಶುರುವಾಗಿತ್ತು. ಸಿಕ್ಕಿದ್ದು ಬರೀ ನಿರಾಶೆಯ ಮಾತುಗಳಷ್ಟೇ. ಒಂದು ಕಡೆ ಹಣದ ಅಭಾವದ ನೋವುಗಳಾದರೆ, ಇನ್ನೊಂದು ಕಡೆ ಅದಕ್ಕೆ ಮಾರ್ಕೆಟಿಂಗ್ ಇಲ್ಲವೆಂಬ ಕೂಗು. ಇದರ ನಡುವೆ ಮನೆಯವರ ಒತ್ತಾಯವೂ ಕೂಡ ಬೇಡ ಎಂದೇ ಆಗಿತ್ತು. ಅದಾಗಲೇ ಅರ್ಧ ಕೊಟ್ಟಿಗೆ ಎದ್ದು ನಿಂತಿತ್ತು. ಕೊನೆಗೆ ಉಳಿದದ್ದು ಬರೀ ಆಸೆಗಳಷ್ಟೇ. ಆಸೆಯನ್ನು ಪಕ್ಕಕ್ಕಿಟ್ಟು ಮುಂದಾಲೋಚನೆಯತ್ತ ಸಾಗಿತ್ತು ನನ್ನ ಪ್ರಯತ್ನ. ಮುಂದೊಂದು ದಿನ ಈ ಕೊಟ್ಟಿಗೆ ಪ್ರಯೋಜನ ಬರಬಹುದೆಂಬ ನಿರೀಕ್ಷೆಯಲ್ಲಿ ನನ್ನ ಪ್ರಯತ್ನ ಸಾಗಿತ್ತು. ದಿನ ಕಳೆದಂತೆ ಕೊಟ್ಟಿಗೆಯು ಬೇರೊಂದು ರೂಪದಲ್ಲಿ ಸಿದ್ಧವಾಗಿ ಬಿಟ್ಟಿತ್ತು. ಆಸೆಗಳು ಬರೀ ಆಸೆಗಳಾಗಿ ಉಳಿದು ಬಿಟ್ಟಿತ್ತು. ಪ್ರಯತ್ನಗಳು ತಪ್ಪಲ್ಲ, ಪ್ರಯತ್ನಗಳು ಸೋತಾಗ ಆಗೋ ನೋವು ಒಂದಿಷ್ಟಲ್ಲ. ಆದರೆ ಉಳಿದು ಬಿಡುವ ಸ್ವಭಾವ ನನ್ನದಲ್ಲ. ಉಳಿದು ಬಿಡುವುದಾದರೆ ಮೊದಲನೇ ಪ್ರಯತ್ನದಲ್ಲೇ ಸೋತೆ ಎಂಬ ಹೆಗ್ಗಳಿಕೆಯನ್ನು ನನ್ನದಾಗಿಸುತ್ತಿದ್ದೆ. ಇದು ನನ್ನ ಎರಡನೆಯ ಪ್ರಯತ್ನ ನನ್ನದಾಗಿತ್ತು. ಇಷ್ಟಕ್ಕೆ ನಿಂತಿಲ್ಲ ನೋಡಿ ನನ್ನ ಪ್ರಯತ್ನ. ಶುರು ಮಾಡೇ ಬಿಟ್ಟೆ ಇನ್ನೊಂದು ಯತ್ನ.